ಸೂರ್ಯಕಾಂತಿ. ಅವಳ ಹೆಸರು ಹೇಳ್ತೀನಿ, ಕೇಳ್ತೀಯಾ? ಹೇಳ್ತೀನಿ, ನಿನಗೆ ಕೋಪ ಬಂದರೆ ಬೇಕಾದರೆ ನನ್ನ ಕೆನ್ನೆಗೆ ಹೊಡೆದ್ಬಿಡು. ಒಪ್ಪಿಗೆ ಆದರೆ ಹಾಗೆ ಸುಮ್ಮನೆ ಹೊರಟೋಗು. ಮುಂದಿನ ತಯಾರಿ ಎಲ್ಲ ನಾನು ಮಾಡ್ಕೋತೀನಿ. ಆ ಹುಡುಗಿ ಬೇರೆ ಯಾರೂ ಅಲ್ಲ, ನೀನೇ. ನೀನೇ ಆ ಹುಡುಗಿ, ನೀನೇ ನನ್ನ ದೇವತೆ. ನನ್ನನ್ನು ಮದುವೆ ಆಗ್ತೀಯ ಪ್ಲೀಸ್. ಕೋಪ ಬಂದರೆ ಬೇಕಾದರೆ ನನ್ನ ಕೆನ್ನೆಗೆ ಹೊಡೆದ್ಬಿಡು. ಒಪ್ಪಿಗೆ ಆದರೆ ಹಾಗೆ ಸುಮ್ಮನೆ ಹೊರಟೋಗು. ಅಂದ್ರೆ ಕಾಂತಿ, ನಿಜವಾಗ್ಲೂ ನನ್ನಂತ ಕೆಟ್ಟ ಮನುಷ್ಯನ ಮೇಲೆ ಗಾಡ್ ಕಡೆಗೂ ನಾನು ಒಪ್ಕೊಂಡ್ಬಿಟ್ಟೆ ಕಾಂತಿ. ನಿನ್ ಬಾಬು ಮುಖ ನೋಡ್ಬೇಕಾಗಿತ್ತು. ಏನಾದ್ರೂ ಸಹಾಯ ಮಾಡು ಅಂತ ನನ್ನ ಹತ್ರ ಬಂದು ಕೇಳ್ಕೊತಾ ಇದ್ದ. ಯಾವಾಗ? ಮಧ್ಯಾಹ್ನ ಆಫೀಸಲ್ಲಿ. ನಾನೇನ್ ಮಾಡೋದಕ್ಕಾಗತ್ತೆ ಐಶ್ವರ್ಯ? ಮನೆ ಕೆಲ್ಸದವಳು ಮನೆ ಮಗನ ಮದ್ವೆಗೆ ತೀರ್ಮಾನ ತಗೊಳ್ಳೋದಕ್ಕಾಗತ್ತಾ? ಅಕ್ಕ ಪಾಪ ಬಾಬು ಬಗ್ಗೆ ನಿನಗೊಂಚೂರು ಅಯ್ಯೋ ಅನ್ಸಲ್ವಾ? ಬಾಬು ಬಗ್ಗೆ ಅಯ್ಯೋ ಅನ್ಸೋದಕ್ಕೆ ನನಗೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವನ ಬಗ್ಗೆ ನನಗೆ ಯಾವ ಭಾವನೆನೂ ಇಲ್ಲ. ಚಿಕ್ಕಪ್ಪ, ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ಚಿಕ್ಕಪ್ಪ, ಕಾಂತಿ ಮದುವೆ ಒಪ್ಕೊಂಡ್ಬಿಟ್ಲು. ಗುಡ್, ವೆರಿ ಗುಡ್ ಬಾಬು. ಕಾಂತಿಯನ್ನು ಒಪ್ಕೊಂಡು, ಆದ್ರೆ ನಮ್ಮ ಮಾಮ್ದ ಸಮಸ್ಯೆ ಚಿಕ್ಕಪ್ಪ. ಅಫ್ಕೋರ್ಸ್ ಯು ಆರ್ ಕರೆಕ್ಟ್. ಹೇಗಾದ್ರೂ ಮಾಡಿ ನಿಮ್ಮ ಮಾಮ್ನ ಒಪ್ಸೋದಕ್ಕೆ ಪ್ರಯತ್ನ ಪಡೋದು. ಒಪ್ಲಿಲ್ಲ ಅಂದ್ರೆ ಏನಂತೆ? ಇದ್ದೇ ಇದೆಯಲ್ಲ ರಾಮಬಾಣ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಮನೇಲೇ ಇಟ್ಟಿದ್ದೀನಿ. ಒಂದೇ ಸಲ ಎಲ್ಲ ನುಂಗೋದು ಅಷ್ಟೇ. ಅಪ್ಪ ಅಮ್ಮನಿಗಿಂತ ಆ ಹುಡುಗಿನೇ ಹೆಚ್ಚಾಗೋದ್ಲ? ಯಾವುದೇ ಕಾರಣಕ್ಕೂ ಕಾಂತಿನ ಮದುವೆ ಆಗೋಕ್ಕೆ ನಾನು ಒಪ್ಪಿಗೆ ಕೊಡಲ್ಲ. ಹಾಗೆ ನೀನು ಹಠ ಹಿಡಿದ್ರೆ ನನ್ನ ಹೆಣ ಬೀಳುತ್ತೆ. ಮೊದಲು ನನ್ನ ಹೆಣನೇ ಬೀಳಲಿ. ಬಾಬು, ಏನ್ ಮಾಡ್ತಿದೀಯೋ? ಹಲೋ ನೀಲು, ನೀಲು ಬಾಬು ನಿದ್ರೆ ಮತ್ತೆ ನುಂಗ್ಬಿಟ್ಟಿದ್ದಾನೆ ಕಣೆ. ಆಂಬುಲೆನ್ಸ್ ಫೋನ್ ಮಾಡಿದ್ದೀನಿ, ಬೇಗ ಬಾರಿ. ನನ್ನ ಮಗ ಬಿಟ್ಟು ಹೋಗ್ತಾ ಇದ್ದಾನೆ, ಬೇಗ ಬಾರಲ್ಲಿ ನೀಲು ಪ್ಲೀಸ್. ಬಾಬು ಬಾಬು ನೋಡು, ಇನ್ನು ಯಾರನ್ನ ಬೇಕೋ ಅವ್ರ ಮದುವೆ ಆಗು, ಹೇಗೆ ಬೇಕೋ ಅವ್ರ ಮದುವೆ ಆಗು. ನಾನು ಅಡ್ಡಿ ಬರೋಲ್ಲ ಕಣೋ, ನಾನು ಅಡ್ಡಿ ಬರೋಲ್ಲ. ಆದರೆ ಬಾಬು ನಾನು ಬಿಟ್ಟು ಹೋಗ್ಬೇಡ್ವೋ, ನಾನು ಬಿಟ್ಟು ಹೋಗ್ಬೇಡ, ನಿಮ್ಮ ಮಾಮನ ಬಿಟ್ಟು ಹೋಗ್ಬೇಡ್ವೋ ಬಾಬು. ಬಾಬು ಮಾಮ್, ಮಾಮ್, ಅಯ್ಯೋ ದೇವ್ರೆ, ಮಾಮ್. ಬಾಬು ನಿದ್ದೆ ಮತ್ತೆ ನುಂಗ್ಬಿಟ್ಟಿದ್ದಾನಂತೆ. ಯಾವಾಗ ತಗೊಂಡ? ಎಷ್ಟು ತಗೊಂಡ? ಈಗೊಂದು ಅರ್ಧ ಮುಕ್ಕಾಲು ಗಂಟೆ ಆಗಿರ್ಬೋದು ರೀ. ಎಷ್ಟು ತಗೊಂಡಂತ ನಂಗೆ ಗೊತ್ತಿಲ್ಲ. ಸರಿ, ನೀನೇನು ಗಾಬರಿ ಆಗ್ಬೇಡ, ನಾನು ನೋಡ್ಕೊಳ್ತೀನಿ. ಓಕೆ? ಸರಿ ರೀ. ಆದರೆ ನಾನು ಹೇಳ್ದಲ್ಲ, ನಾನು ನೋಡ್ಕೊಳ್ತೀನಿ ಅಂತ. ನೋಡು, ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಒಳ್ಳೆ ಕಥೆ.